ಗೀತಾ ಮಹಾತ್ಮೆ. ನೈವ ಕಿಂಚಿತ್ ಕರೋಮೀತಿ ಯುಕ್ತೋ ಮನ್ಯೇತ ತತ್ವವಿತ್ ಪಶ್ಯನ್ ಶೃಣ್ವನ್ ಸ್ಪೃಶನ್ ಜಿಘ್ರನ್ ಅಶ್ನನ್ ಗಚ್ಚನ್ ಸ್ವಪನ್ ಶ್ವಸನ್ ಪ್ರಲಪನ್ ವಿಸೃಜನ್ ಗೃಹ್ಣನ್ ಉನ್ಮಿಷನ್ ನಿಮಿಷನ್ನಪಿ ಇಂದ್ರಿಯಾಣೀಂದ್ರಿಯಾರ್ಥೇಷು ವರ್ತಂತ ಇತಿ ಧಾರಯನ್. ಭಗವದ್ಗೀತೆಯ 5ನೇ ಅಧ್ಯಾಯದ 8-9 ಶ್ಲೋಕಗಳ ಮೂಲಕ ಮಾನವನ ಮಾಯಾಮಯ ಮನಸ್ಸಿನ ಬಗ್ಗೆ ಬಹಳ ಅರ್ಥಪೂರ್ಣವಾಗಿ ಶ್ರೀಕೃಷ್ಣ ಹೇಳಿರುವನು. ಮಾನವನು ಪ್ರಾಣಿ ಪ್ರಪಂಚದಲ್ಲಿ ಬಹಳ ಶ್ರೇಷ್ಠನಾದವನು. ಅವನಿಗೆ ವೈಚಾರಿಕತೆಯ ಒಂದು ವಿಶೇಷ ಶಕ್ತಿ ಇದೆ. ಆದರೆ ಈ ವಿವೇಕ ಶಕ್ತಿಯ ಜೊತೆಗೆ ಅರಿಷಡ್ವರ್ಗಗಳೂ ಕೂಡ ಅವನಲ್ಲಿ ಮಿಳಿತವಾಗಿದೆ. ಮನುಷ್ಯ ಬಾಲ್ಯಾವಸ್ಥೆಯಲ್ಲಿರುವಾಗ ಬುದ್ಧಿ, ಕಾಮ, ಕ್ರೋಧ, ಮದ, ಮತ್ಸರ, ಮೋಹ ಇವುಗಳು ಬಲಿತಿರುವುದಿಲ್ಲ. ಆಗ ಅವನು ಮುಗ್ಧನಾಗಿರುತ್ತಾನೆ. ಅವನು ಬೆಳೆಯುತ್ತಿರುವಂತೆ ಈ ಅರಿಷಡ್ವರ್ಗಗಳು ಬಲಿಯುತ್ತವೆ. ಆ ಸಮಯದಲ್ಲಿ ಅವನಿಗೆ ಒಳಿತು ಕೆಡುಕುಗಳನ್ನು ಅರಿತುಕೊಳ್ಳುವ ವಿವೇಕವೂ ಬಲಿತಿರಬೇಕು. ಇಲ್ಲದಿದ್ದರೆ ನಿರಂತರವಾಗಿ ಮನಸ್ಸಿನಲ್ಲಿ ಹರಿಯುತ್ತಲಿರುವ ಈ ಅರಿಷಡ್ವರ್ಗಗಳು ಅವನನ್ನು ದಾರಿ ತಪ್ಪಿಸಿ ಅವನ ಬದುಕನ್ನು ನಾಶಪಡಿಸುತ್ತವೆ. ಆದ್ದರಿಂದ ಪ್ರತಿಯೊಬ್ಬ ಮನುಷ್ಯನೂ ತನ್ನ ಇಂದ್ರಿಯಗಳ ನಿಗ್ರಹಕ್ಕಾಗಿ ಸತತವಾಗಿ ಪ್ರಯತ್ನಿಸುತ್ತಲೇ ಇರಬೇಕು. ಅಲ್ಲದೆ ದಿನನಿತ್ಯ ನಡೆಯುವ ಪ್ರಕ್ರಿಯೆಗಳು, ಸ್ವಪ್ನದಿಂದ ಎಚ್ಚರಗೊಂಡಾಗ, ಸ್ವಪ್ನ ಬೀಳುವ ಸಮಯದಲ್ಲಿ, ಶರೀರ, ಮನಸ್ಸು ಮತ್ತು ಇಂದ್ರಿಯಗಳ ಮೂಲಕ ನಡೆಯುವ ಕ್ರಿಯೆಗಳ ಯಾವ ಪ್ರತೀತಿ ಆಗುತ್ತಿತ್ತೋ ವಾಸ್ತವದಲ್ಲಿ ಆ ಕಾರ್ಯಗಳು ನಡೆದಿರುವುದಿಲ್ಲ ಮತ್ತು ಅವುಗಳೊಂದಿಗೆ ನಮ್ಮ ಸಂಬಂಧವೂ ಇರುವುದಿಲ್ಲ. ಈ ಕನಸಿನಂತೆಯೇ ನಮಗೆ ದಿನನಿತ್ಯ ನಮ್ಮ ಮನೋಮಯ ಜಗತ್ತಿನಲ್ಲಿ ಬರುವ ರಾಗದ್ವೇಷಗಳು ನಮಗೆ ಸಂಬಂಧವಿಲ್ಲವೆಂದುಕೊಂಡು ನಾವು ಸುಮ್ಮನೆ ಇರಬೇಕು. ಆಗ ಮಾತ್ರ ನಾವು ಮಾಯಾಮಯ ಮನಸ್ಸಿನಿಂದ ಹೊರಬರುವುದಕ್ಕೆ ಸಾಧ್ಯ. ಇದನ್ನೇ ಈ ಮೇಲಿನ ಶ್ಲೋಕದಲ್ಲಿ ನಾವು ನೋಡುವಾಗಲೂ, ಕೇಳುವಾಗಲೂ, ಮುಟ್ಟುವಾಗಲೂ, ಮೂಸುವಾಗಲೂ, ಭೋಜನ ಮಾಡುವಾಗಲೂ, ನಡೆಯುವಾಗಲೂ, ನಿದ್ರಿಸುವಾಗಲೂ, ಉಸಿರಾಡುವಾಗಲೂ, ಮಾತನಾಡುವಾಗಲೂ, ತ್ಯಾಗ ಮಾಡುವಾಗಲೂ, ಕಣ್ಣುಗಳನ್ನು ತೆರೆಯುವಾಗಲೂ ಮತ್ತು ಮುಚ್ಚಿಕೊಳ್ಳುವಾಗಲೂ ಎಲ್ಲ ಇಂದ್ರಿಯಗಳು ತಮ್ಮ ತಮ್ಮ ಅರ್ಥಗಳಲ್ಲಿ ನಡೆದುಕೊಳ್ಳುತ್ತವೆ. ಆ ಸಮಯದಲ್ಲಿ ಮಾಯಾಮಯ ಮನಸ್ಸು, ಪ್ರಾಣ ಮತ್ತು ಇಂದ್ರಿಯಗಳೇ ತಮ್ಮ ತಮ್ಮ ಮಾಯಾಮಯ ವಿಷಯಗಳಲ್ಲಿ ಚಲಿಸುತ್ತವೆ. ವಾಸ್ತವದಲ್ಲಿ ನಾವೇನೂ ಮಾಡುತ್ತಿಲ್ಲ, ನನಗೆ ಇದು ಯಾವುದೂ ಸಂಬಂಧವಿಲ್ಲವೆಂದು ತಿಳಿದುಕೊಂಡು ಸಮಾಧಾನದಲ್ಲಿರಬೇಕು ಎಂಬುದನ್ನು ಕೃಷ್ಣ ಅರ್ಜುನನ ಮುಖಾಂತರ ಜನಮಾನಸಕ್ಕೆ ತಿಳಿಸಿದ್ದಾನೆ. ಹರಿ ಓಂ.